ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಸೊ ಪರ್ಟಿಕ್ಯುಲರ್ ಯಾವುದಿದೆ ಅದು ಹೆಸರು ಯಾವುದದು? 44ನೇ ಆರೋಪಿ ಕೇರಳದ ಮಲ್ಲಪುರಮ್ಮನು. ಸುಮಾರು 98% ಮುಸಲ್ಮಾನರು ಇರುವಂಥ ಜಿಲ್ಲೆ. ಇಡೀ ದೇಶದಲ್ಲಿ PFI ಸ್ಟ್ರಾಂಗ್ ಇದೆ. ಮಲ್ಲಪುರಂ ರಾಜ್ಯವನ್ನೇ ಮಾಡಬೇಕು, ದೇಶವನ್ನೇ ಮಾಡಬೇಕು ಸಪ್ರೇಟ್ ಅನ್ನುವಂಥದ್ದು PFIನ ಉದ್ದೇಶ ಇದೆ. 44 ಮತ್ತು 61ನೇ ಆರೋಪಿ. FIRನಲ್ಲಿ ಕೇರಳದವರು ಇದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಮಾನ ಅಲ್ಲ ಸರ್, FIRನಲ್ಲೇ ಎಂಟ್ರಿ ಆಗಿದೆ ಸರ್. FIRನಲ್ಲಿ ಅಕ್ಯೂಸ್ ನಂಬರ್ 44 ಆ್ಯಂಡ್ ಅಕ್ಯೂಸ್ ನಂಬರ್ 61 ಬೋತ್ ಆರ್ ಫ್ರಮ್ ಕೇರಳ ಬೇಸ್ಡ್ ಅಂತ ಅಂದ್ಬಿಟ್ಟು ಕೇರಳ ರಾಜ್ಯದ ವ್ಯಕ್ತಿಗಳು ಅನ್ನೋದೇ ಮೆನ್ಷನ್ ಇದೆ ಸರ್ ಅಲ್ಲಿ. ಸರ್ ಅವರೇನು PFI ಸಂಘಟನೆ ಸೇರಿದ ಅಥವಾ PFI ಸಂಘಟನೆ ಇಲ್ಲದೆ ಹೇಗೆ ಸಾಧ್ಯ ಸರ್? ಆ ಸಂಘಟನೆಗಳಿದ್ದಂದ್ರೆ ಎಲ್ಲೆಲ್ಲಿ ಏನೇನು ಗಲಭೆಗಳನ್ನು ಎಬ್ಬಿಸಬೇಕು ಅನ್ನೋದು ಅವ್ರು ಮೊದಲೇ ಪೂರ್ವ ನಿಯೋಜಿತವಾಗಿರುತ್ತೆ. ಇದು ಕೂಡ ನಾಗಮಂಗಲದ ಘಟನೆ ಕೂಡ ಅದು ಪೂರ್ವ ನಿಯೋಜಿತವೇ ಆಗಿರುತ್ತೆ ಸರ್. ಅಲ್ಲ ಸರ್, ಈಗ ನಾನು ಹೇಳೋದು, ಈಗ ಕೇರಳದಲ್ಲಿ ಅವ್ರ ಸಂಬಂಧಿಕರು ಇರ್ತಾರೆ, ಅವರು ಇಲ್ಲಿ ಬರಬಾರ್ದು ಅಂತ ಏನಾದರೂ ಇದೆಯಾ ಸರ್? ಕೇರಳದ ಸಂಬಂಧಿಕರು ಇದ್ದು ಬಂದಿರೋದಕ್ಕೂ ಅದನ್ನು ಚೆಕ್ ಮಾಡ್ಬೋದಲ್ಲ ಸರ್. ಅಕಸ್ಮಾತ್ PFI ಸಂಘಟನೆಯಲ್ಲಿ ಇದ್ದ ಆ ವ್ಯಕ್ತಿಗಳು ಅವರು ಇಲ್ಲೇನು ಕೆಲಸ ಇದೆ, ಅದು ಗಣಪತಿ ಫಂಕ್ಷನ್ ಸಂದರ್ಭದಲ್ಲೇ ಏನಕ್ಕೆ ಬಂದಿದ್ರು, ಅಕಸ್ಮಾತ್ ಏನಾದ್ರು ಅವ್ರ ಮನೆಯಲ್ಲಿ ಫಂಕ್ಷನ್ ಇತ್ತು, ಅದನ್ನೆಲ್ಲ ಪೊಲೀಸ್ನವರು ತನಿಖೆ ಮಾಡೋದು ಅದು ಖಂಡಿತ ಹೊರಬರುತ್ತೆ. ಒಟ್ಟಿನಲ್ಲಿ ನಿಮ್ಗೆ ಅನುಮಾನ ಇದೆ? ಅನುಮಾನ ಇದೆ ಸರ್, ಖಂಡಿತ. ಗಲಭೆ ಸೃಷ್ಟಿ ಮಾಡೋಕ್ಕೆ ಬಂದಿದ್ರು ಅಂತ? ಗಲಭೆ ಸೃಷ್ಟಿ ಮಾಡ್ಲಿಕ್ಕೆ ಬಂದಿರ್ಬೋದು ಅನ್ನೋಂಥ ಒಂದು ಗುಮಾನಿ. ಬೇಟ ಸಸ್ಪೆಕ್ಟ್ ಲೈಕ್ ದಟ್ ಓನ್ಲಿ. ಅದೇ ರೀತಿ ಸಸ್ಪೆಕ್ಟ್ ಮಾಡಬೇಕಲ್ಲ ಸರ್. ಬೇರೆ ಯಾವುದೋ ರಾಜ್ಯದಿಂದ ಬಂದು ಇಲ್ಲಿ ಗಲಭೆನಲ್ಲೂ ಅವ್ರು ಕಂಡಿರೋದಕ್ಕೋಸ್ಕರನೇ ಇವರು FIR ಮಾಡಿರೋದು. ಅಲ್ಲೆಲ್ಲ ಮೊಬೈಲ್ ರೆಕಾರ್ಡ್ಗಳೆಲ್ಲ ಆಗಿದಾವಲ್ಲ, ಆ ಮೊಬೈಲ್ ರೆಕಾರ್ಡ್ನಲ್ಲಿ ಆ ವ್ಯಕ್ತಿಗಳು ಇಬ್ಬರು ಏನಕ್ಕಿದ್ದಾರೆ, ಕೇರಳ ರಾಜ್ಯದಿಂದ ಇಲ್ಲಿ ಬಂದು ಗಲಭೆ ಮಾಡಲಿಕ್ಕೆ ಅಂತ ಸಂದರ್ಭದಲ್ಲಿ ಅವರು ಕಲ್ತೂರಾಟದಲ್ಲಿ ಅಥವಾ ಪೆಟ್ರೋಲ್ ಬಾಂಬಿಂಗ್ನಲ್ಲಿ ಇದ್ದಾರೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟಿದ್ದು ಅವ್ರದ್ದು ಹೆಸರನ್ನು ಕೂಡ ಸೇರಿಸಿದ್ದಾರೆ. ಸರ್ ತನಿಖೆನ ಏನಕ್ಕೆ ಇದು ಮಾಡಬೇಕು, ಯಾರು ಬೇರೆ ವಹಿಸಬೇಕು ಅಂತ? ಖಂಡಿತ ಸರ್, ಈಗ ವಹಿಸೋದು ತುಂಬ ಅಸೂಕ್ತವಾದ ತನಿಖೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಪೊಲೀಸ್ನವ್ರ ಮೇಲೆ ಒತ್ತಡ ಬರ್ತದೆ, ಆ ಒತ್ತಡದಲ್ಲಿ ಯಾವ ರೀತಿ ರಿಪೋರ್ಟ್ಸ್ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದ್ರೊಳಗಡೆ ಇದು ಏನು ಬೇಕಾದರೂ ನಡೀಬೋದು. ಹಾಗಾಗಿ ದಿ ಬೆಸ್ಟ್ NIAಗೆ ಕೊಡೋದು ಸೂಕ್ತ. ಕೇರಳದಲ್ಲಿ ಇಲ್ಲಿ ಅವರು ಏನಾದ್ರು ಮೊದಲು ವಾಸ ಇದ್ರು? ಮಣಪ್ಪುರಮ್ನವರು ಇಲ್ಲಿ ಏನಾದ್ರು ವಾಸ ಇದ್ರ? ಇಲ್ಲಿ ವಾಸ ಇಲ್ಲ ಸರ್, ವಾಸ ಇಲ್ಲ. ಇಲ್ಲಿ ಏನಾದ್ರು ಅಬ್ಸರ್ವೇಷನ್ ಮಾಡಲಿಕ್ಕೆ ಪೂರ್ವ ನಿಯೋಜಿತ ಮಾಡಲಿಕ್ಕೆ ಈ ಥರದ್ದು ಏನಾದ್ರು ಮಾಡ್ಕೊಂಡಿದ್ದೆ ಖಂಡಿತ ಇರ್ಬೋದು ಸರ್ ಅಂತ ನಮ್ಮ ಗುಮಾನಿ ಸರ್. ಹಂಗಾಗಿ ತನಿಖೆ ಇದು ಮಾಡ್ಬೇಕು ಅಂತಾರೆ. ಖಂಡಿತ ತನಿಖೆ ಮಾಡ್ಬೇಕು ಸರ್. ಅದನ್ನು NIA ಕೊಟ್ಟರೆ ಸೂಕ್ತ ಅಂತ ನನ್ನ ಲೆಕ್ಕಾಚಾರ. ಓಕೆ ಸರ್, ನಿಮ್ಮ ಹೆಸರು? ಅಜಿತ್ ಜೈನ್ ಅಂತ, ಬೆಳ್ಳೂರು ಸರ್. ಓಕೆ. ಇದರಲ್ಲಿ ಎಷ್ಟು ಜನ ಇದ್ದಾರೆ? 72 ಜನ ಆರೋಪಿಗಳು. ಈಗ 54 ಜನ ಅರೆಸ್ಟ್ ಆಗಿದ್ರು. ಶೀಲು ಕೆಳಗಡೆ ಒಂದು ಸ್ವಲ್ಪ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.